नमो आयर्यानं नमो उवज्झायानं नमो लोये सौवसाहूनं जय बोलो देवादिदेव आदिनाथ भगवान की जय बोलो देवादिदेव पार्श्वनाथ भगवान की जय बोलो 24 भगवान की ಹಿಂಗ ಒಂದು ಊರೊಳಗೆ ಪ್ರವಚನ ನಡೆದಿತ್ತು. ಆ ಪ್ರವಚನದಾಗ ಮಹಾರಾಜರು ಹೇಳಕತ್ತಿದ್ರು. ಏನು ಹೇಳಕತ್ತಿದ್ರು? ಆದಿನಾಥ ಭಗವಾನ್ ಕಿ ಜಯ ತನಕತ್ರು. ಎಲ್ಲರೂ ಜೋರ ಜಯಕಾರ ಹಾಕಿದ್ರು. ಪಾರ್ಶ್ವನಾಥ ಭಗವಾನ್ ಕಿ ಜಯ ಅಂದರು. ಎಲ್ಲರೂ ಜೋರಲೆ ಜಯಕಾರ ಹಾಕಿರು. ಮಾವೀರನಾಥ ಭಗವಾನ್ ಕಿ ಜಯ ಅಂದರು. ಎಲ್ಲರೂ ಜೋರಲೆ ಜಯಕಾರ ಹಾಕಿರು. ಆದಿನಾಥ ಭಗವಾನ್ ಕಿ ಜಯ ಅಂದರು. ಒಬ್ಬ ಹೆಣ್ಮಗಳ ಜಯಕಾರು ಹಾಕಲಿಲ್ಲ, ಏನೂ ಮಾಡಲಿಲ್ಲ, ತಳಗೆ ತಲೆ ಹಾಕೊಂಡ ಸುಮ್ಮ ಕೂತಳು. ಅವಾಗ ಮಾತು ಮಹಾರಾಜರು ಕೇಳಿದ್ರು, ಯಾಕೆ ತಂಗಿ ಎಲ್ಲ ಥರ ಜೋರು ಎಂದಿ? ಪಾರ್ಶ್ವನಾಥ ಭಗವಾನ್ ಕಿ ಜಯ ಅಂದಾಗೂ ಜೋರು ಎಂದಿ, ಮಹಾವೀರ ಭಗವಾನ್ ಕಿ ಅಂದಾಗೂ ಜೋರ್ಲೆ ಎಂದಿ, ಮತ್ತು ನೇಮಿನಾಥ ಭಗವಾನ್ಕು ಅಂದಾಗ ಜೋರ್ಲೆ ಎಂದಿ. ಮತ್ತೇನ್ರಿ ಆದಿನಾಥ ಭಗವಾನ್ ಕಿ ಅಂದಾಗ ತಳಗೆ ತಲೆ ಹಾಕೊಂಡು ಸುಮ್ಮ ಯಾಕೆ ಕೂತಿ ಕೇಳೋರು. ಅವಾಗ ಅದೇನು ಹೇಳ್ತೀರಿ ಮಹಾರಾಜ್ ಪ್ರವಚನ ಹೇಳ್ರಿ ಮುಂದೆ, ಅದನ್ನೇನು ಕೇಳ್ತೀರಿ ಪ್ರವಚನ ಹೇಳ್ರಿ ಅನ್ನಕತ್ತಳೆ. ಇಲ್ವಾ ಅದನ್ನ ಹೇಳಾಕಬೇಕು, ಮತ್ತು ಅದನ್ನ ಹೇಳಾಕಬೇಕು ಪ್ರವಚನ. ಅದಕ್ಕಾಗಿ ಇಲ್ಲ ಅವ್ರು ಕೇಳಾಕತ್ತಾನೆ, ಅವ್ರು ಕೇಳತಕ್ಕ ಹೇಳೋಲ್ಲ. ಅದಕ್ಕೆ ಏನಾಗತ್ತಂದ್ರೆ ಅದೇನು ಕೇಳ್ತಾರೆ ಬಿಡ್ರಿ, ಅದನ್ನೇನು ಕೇಳ್ತಾರೆ ಬಿಡ್ರಿ. ಅದನ್ನ ಏನಾಗತ್ತಾರೆ ಏನಂದ್ರು, ನನ್ನ ಗಂಡನ ಹೆಸರು ಐತಂದ್ರೆ ಇಲ್ಲಿ ಯಾವ ಗಂಡ ಗಿಂಡ ಎಲ್ಲೂ ಸಂಬಂಧ ಇಲ್ಲ. ಇಲ್ಲಿ ಏನೈತಿ 24 ತೀರ್ಥಂಕರ ನಾಮಸ್ಮರಣೆ ಮಾಡೋದು. ಎಲ್ಲರೂ ಜೋರ್ಲೆ ಹೆಂಗೆ ಹಾಕ್ಬೇಕು? ಪಾಯಿಂಟ್ ಹೆಂಗಾರು ನನ್ನ ಕೈ ನಾವು ಮಾಡ್ಕೊಂಡು ನೀವು ಕೈ ನಾವು ಜೋರ್ಲೆ ಹಾಕ್ಬೇಕು. ಇದೆಲ್ಲ ಕಡೆ ಕೇಳಿಸ್ಬೇಕು. ಜೈ ಆದಿನಾಥ